ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, JSS ಜನಶಿಕ್ಷಣ ಸಂಸ್ಥಾನ ಸಿಲ್ಕ್ ಇಂಡಿಯಾರವರು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಪ್ರಾಯೋಜಕತ್ವದಲ್ಲಿ ಅಂದರೆ ಸಹಭಾಗಿತ್ವದಲ್ಲಿ ಗುರುವಾರ ವೃತ್ತಿ ಕೌಶಲ್ಯ ತರಬೇತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹುಣಸೂರಿನ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಆವರಣದಲ್ಲಿ ನಡೆಸಿದರು. ಮಹಿಳೆಯರಿಗೆ ಒಳ್ಳೆಯ ತರಬೇತಿ ಇದಾಗಿದ್ದು ಇದರ ಮಹತ್ವವನ್ನು ಮೈಸೂರಿನಿಂದ ಬಂದಂತಹ ಶ್ರೀ ರಮೇಶ್ ಅವರು ತಿಳಿ ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಫಾದರ್ ಥೋಮಸ್ ಚನ್ನಪ್ಪರವರು, ಶ್ರೀಯುತ ರಮೇಶ್ ಅವರು, ಚಲನಚಿತ್ರ ನಟರಾದಂತಹ ಶ್ರೀಯುತ ಕುಮಾರ್ ಅರಸೇಗೌಡರು ಹಾಗೂ ಮಹಿಕಾಂತ ಹಾಗೂ ಆರೋಗ್ಯ ಮೇರಿರವರು, ಪುಷ್ಪಲತಾರವರು ಉಪಸ್ಥಿತರಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟರು. ಅಲ್ಲಿ 60-70 ಜನಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ತರಬೇತಿ ಶಿಬಿರಕ್ಕೆ ಹೋಗಲು ಬಯಸಿದರು. ಎಲ್ಲ ಶ್ರೀಮಂತ ಕುಟುಂಬದವರೇ ಆಗಿದ್ದರು. ಗಂಡನ ಒಂದು ಸಂಪಾದನೆಯ ಜೊತೆಯಲ್ಲಿ ತಾವು ಸಹ ಸಂಪಾದನೆಯನ್ನು ಮಾಡಿದರೆ ಜೀವನ ಸರಿದೂಗಿಸುತ್ತೆ, ನಮ್ಮ ಮಕ್ಕಳನ್ನು ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋದು ಅಲ್ಲಿರುವಂಥ ಶಿಬಿರಾರ್ಥಿ ಹೆಣ್ಣು ಮಕ್ಕಳ ಒಂದು ಉದ್ದೇಶವಾಗಿತ್ತು ಅಂತ ಹೇಳ್ತಾ ಆ ಒಂದು ಸುಂದರವಾದಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹೋಗಿದ್ದೆ. ಅಲ್ಲಿ ನಡೆದಂತಹ ಕಾರ್ಯಕ್ರಮದ ಚಿತ್ರಣವನ್ನು ಚಿತ್ರೀಕರಿಸಿದ್ದೇನೆ. ಅದನ್ನು ನಮ್ಮ ಪ್ರೀತಿಯ ಮಿತ್ರ ವೀಕ್ಷಕರಿಗಾಗಿ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ ಬನ್ನಿ ನಾವೀಗ ಹೋಗೋಣ ಹುಣಸೂರಿನ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ನ ಆವರಣಕ್ಕೆ. JSS ಜನಶಿಕ್ಷಣ ಸಂಸ್ಥೆ ಹಾಗೂ ಜ್ಞಾನಚಿಗುರು ಸಂಸ್ಥೆ ಹಾಗೂ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಸಹಯೋಗದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಆರಂಭವಾಗಿದ್ದು ಎಂಬ್ರಾಯ್ಡ್ರಿ ಹಾಗೂ ಬ್ಯೂಟಿಷಿಯನ್ ತರಬೇತಿ ಉದ್ಘಾಟನಾ ಸಮಾರಂಭವನ್ನು ಈ ದಿನ ಹಮ್ಮಿಕೊಂಡಿದ್ದು, ಈ ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯರನ್ನು ಸ್ವಾಗತಿಸೋಣ. JSS ಜನಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ರಮೇಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಗಮಿಸಿರುವ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ಗೆ ನೂತನವಾಗಿ ಆಗಮಿಸಿರುವ ಫಾದರ್ ಚಿನ್ನಪ್ಪರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ JSS ಜನಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮದ ಅಧಿಕಾರಿಗಳಾದ ಮಣಿಕಂಠ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಈ ತರಬೇತಿಯನ್ನು ಪಡೆಯಲು ತಮಗೆಲ್ಲರಿಗೂ ಸೋಷಿಯಲ್ ಮೀಡಿಯಾದಿಂದ ಮಾಹಿತಿಯನ್ನು ನೀಡಿ ನಮಗೆಲ್ಲರಿಗೂ ಸಹಕರಿಸಿದ ಹುಣಸೂರಿನ ಹಿರಿಯ ಕಲಾವಿದರಾದ ಕುಮಾರ್ ಅರಸೇಗೌಡರವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. JSS ಜನಶಿಕ್ಷಣ ಸಂಸ್ಥೆಯಲ್ಲಿ ವೃತ್ತಿ ಬೋಧಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಬ್ಯೂಟಿಷಿಯನ್ ಟೀಚರ್ ಆದ ಆರೋಗ್ಯ ಮೇರಿ ಮೇಡಮ್ ಹಾಗೂ ಪುಷ್ಪಲತಾ ಮೇಡಮ್ ರವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಯೂಟ್ಯೂಬ್ ಚಾನಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲೋಕೇಶ್ ಬಾಬು ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮಾನವ ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಎನ್ನುವಂತೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಬೇಕೆಂದು ವೇದಿಕೆ ಮೇಲಿನ ಮಹನೀಯರನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಆಯೋಜನೆಯ ಹಿನ್ನೆಲೆ, ಉದ್ದೇಶದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಬೇಕೆಂದು JSS ಜನಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ರಮೇಶ್ ಸರ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.
MBA ಬಟ್ ಈ ತರಬೇತಿ ನಿಮಗೆ ಹೇಗೆ ಬರುತ್ತೆ? ನೀವು ತರಬೇತಿಯಲ್ಲಿ ಯಾರು ಆ ಕಡೆನಾ ನೀವು ಬಿಡಿಸಿ ಅಂತ ಓಕೆ ಹೇಗೆ ಅನ್ಕೊಂಡು ಬರುತ್ತೆ MBA ಆಗಿದೆ ಅಂದರೆ ಒಂದು ಒಳ್ಳೆ ಕಡೆ ಕಟ್ಕೋಬೋದಾಗಿತ್ತು. ನಾನು ವರ್ಕ್ ಮಾಡ್ತಿದ್ದೆ ಮುಂಚೆ, ಇವಾಗ ನನಗೆ ಇದಿಷ್ಟ ಅಂತ ನನಗೆ ಶ್ರೀಮಂತ ಹೇಗಿರುತ್ತೆ? ಇದಕ್ಕಿಂತ ಮುಂಚೆ ತಾಲೂಕು ಡೇಟಾ ಎಂಟ್ರಿ ಮಾಡ್ತಿದ್ದೆ. ಯಾಕಂದರೆ ಇಂಟ್ರೆಸ್ಟ್ ಆಯಿತು ಕಲಿಬೇಕಂತ ಅದಕ್ಕೆ ಬಂದಿದ್ದೆ. ಬ್ಯೂಟಿಷಿಯನ್ ತರಬೇತಿ, ಎಲೆಕ್ಟ್ರಿಕಲ್ ತರಬೇತಿ, ಹಲವಾರು ತರಬೇತಿಗಳನ್ನು ನಾವು ಕಳೆದ ಒಂದು 20 ವರ್ಷಗಳಿಂದ ಹೆಚ್ಚಿನ ವರ್ಷಗಳಿಂದ ನಾವು ಚಿಗುರು ಸಂಸ್ಥೆ ಜೊತೆಗೆ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದು. ಇದು ಮುಖ್ಯವಾಗಿ ಭಾರತ ಸರ್ಕಾರದ ಒಂದು ಪ್ರಾಯೋಜಿತ ತರಬೇತಿ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು JSS ಮಹಾವಿದ್ಯಾಪೀಠದಿಂದ 1986ರಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇಲ್ಲಿವರೆಗೆ ಸುಮಾರು 80,000ಕ್ಕೂ ಅಧಿಕ ಜನರಿಗೆ ವಿವಿಧ ವೃತ್ತಿಪರ ತರಬೇತಿಗಳನ್ನು ಕೊಟ್ಟಿದ್ದೀವಿ. ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಅದು 9 ತಾಲೂಕಲ್ಲಿದೆ, 9 ತಾಲೂಕಲ್ಲೂ ಸಹ ತರಬೇತಿ ಕೊಡ್ತಾ ಇದ್ವಿ. ಒಂದು ವರ್ಷಕ್ಕೆ 1,800 ಜನಕ್ಕೆ ತರಬೇತಿ ಕೊಡ್ತೀವಿ, 90 ಬ್ಯಾಚ್ ಅಂತ. ಸೊ ಇಲ್ಲಿರ್ತಕ್ಕಂಥ ಕೇವಲ 2 ಬ್ಯಾಚ್ ಮಾತ್ರ, ಟೈಲರಿಂಗು ಮತ್ತು ಬ್ಯೂಟಿಷಿಯನ್ಸು. ಇದೇ ರೀತಿ ನಾವು ಟೈಲರಿಂಗ್ ಇದೆ, ಎಂಬ್ರಾಯ್ಡ್ರಿ ಇದೆ, ಜೂಟ್ ಟ್ರೈನಿಂಗ್ ಇದೆ, ವೆಲ್ಡಿಂಗ್ ಟ್ರೈನಿಂಗ್ ಇದೆ, ಪ್ಲಂಬಿಂಗ್ ಟ್ರೈನಿಂಗ್ ಇದೆ, ಎಲ್ಲರಿ ಕೇರ್ ಟೇಕರ್ ತರಬೇತಿ ಇದೆ, ಡೊಮೆಸ್ಟಿಕ್ ಅಟೆಂಡರ್ ತರಬೇತಿ ಇದೆ, ಹಪ್ಪಳ ಉಪ್ಪಿನಕಾಯಿ ಮಸಾಲ ಪುಡಿ ತಯಾರು ಮಾಡ್ತಕ್ಕಂಥ ತರಬೇತಿ ಇದೆ, ಕಂಪ್ಯೂಟರ್ ಟ್ರೈನಿಂಗ್ ಇದೆ, ಎಲೆಕ್ಟ್ರಿಕಲ್ ಟ್ರೈನಿಂಗ್ ಇದೆ, ಸೊ ಸಾಫ್ಟ್ ಟೈಸ್ ಮಾಡ್ತಕ್ಕಂಥ ತರಬೇತಿ ಇದೆ, ಮಲಾಕಾರ ಅಂತೇಳಿ ಮನೆ ಮುಂದ್ಗಡೆ ತೋರಣ ಎಲ್ಲ ಹಾಕ್ತೀವಲ್ಲ ಹೂವಿಂದು ಆ ಥರ ತರಬೇತಿ ಇದೆ. ಹೀಗೆ ಸುಮಾರು ಒಂದು 17 ರೀತಿಯ ತರಬೇತಿಗಳನ್ನು ಕೊಡ್ತೀವಿ. ವರ್ಷ ಒಂದು ತಿಂಗಳಾಗಿಲ್ಲ, ಅಲ್ಲಿ 16 ವರ್ಷ ಯಾರು ರೀಚ್ ಆಗ್ತಾರೆ, ಹುಡುಗ ಆಗಲಿ ಹುಡುಗಿ ಆಗಲಿ ಕಡ್ಡಾಯವಾಗಿ ಕೆಲಸ ಮಾಡಬೇಕು. ಹಾಗಾದ್ರೆ ನಾವು ಮದುವೆ ಆಗ್ತೀವಿ, ಮಕ್ಕಳಾಗ್ತಾರೆ, ಏನು ಮಾಡೋದು ಅಂತ. ಮಕ್ಕಳಾದರೆ ನಿಮ್ಮ ಮಕ್ಕಳಿಗೆ ತಿಂಗಳಿಗೆ ದುಡ್ಡು ಕೊಡ್ತಾರೆ ಸರ್ಕಾರ. 9 ವರ್ಷದವರೆಗೂ ನೀವು ನಿಮ್ಮ ಮಕ್ಕಳನ್ನು ಸಾಕೋದಕ್ಕೆ ಮನೇಲಿ ಇರ್ಬೋದು, ನಿಮಗೆ ಅವ್ರು ದುಡ್ಡು ಕೊಡ್ತಾರೆ. ಅದ ನಂತರ ನೀವು ದುಡಿಬೇಕು. ನೀವೆಷ್ಟು ದುಡಿತೀರಾ 65-75 ವರ್ಷ ಆದಮೇಲೆ ಅವರು ಪೆನ್ಷನ್ ಕೊಡ್ತಾರೆ. ನೀವೆಷ್ಟು ಕಷ್ಟಪಟ್ಟು ದುಡಿತೀರಾ ಅಲ್ಲಿ ನಿಮಗೆಲ್ಲ ಉದ್ಯೋಗ ಸಿಗುತ್ತೆ. ಎಲ್ಲ ಏನು ಕೆಲಸ ಇಲ್ಲಿ ಇದ್ದದೇ ವಿದ್ಯೆ ಇದ್ದದೇ ಕೆಲಸಗಳಂತಲ್ಲ, ಅಲ್ಲಿ ಮನೆ ಕೆಲಸ ಮಾಡೋದು ದೊಡ್ಡ ಕಾರು ಬರ್ತಾರೆ, ಮನೆ ಓನರ್ಗಳೇ ಬಡವರಾಗಿರ್ತಾರೆ. ಹಾಗಾಗಿ ನೀವು ಈ ಸಂಸ್ಥೆ ಕೊಡ್ತಿರುವಂಥ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಈ ಕೌಶಲ್ಯಗಳನ್ನು ವೃತ್ತಿಗಳನ್ನು ಕಲ್ತ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋಂತಾಗಲಿ ಅಂತ ಎಲ್ಲರಿಗೂ ಹಾರೈಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮುಖ್ಯವಾಗಿ ಕಾರ್ಯಕ್ರಮದ ಆಯೋಜಕರು ಮತ್ತು ಪ್ರಾಯೋಜಕರು ಮತ್ತು ಎಲ್ಲ ನಿರ್ದೇಶಕರಿಗೆ ನಾನು ಈ ನಮ್ಮ ಚರ್ಚಿನ ವತಿಯಿಂದ ಚರ್ಚಿನ ಆವರಣ ನಡೆಸಿರೋದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದು ಸುಸುಲಿತವಾಗಿ ಸುಗಮವಾಗಿ ನಡೆಯುವಂಥ ಹಾರೈಸಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೀನಿ. ನಿಮ್ಮ ಜೀವನ ಸುಖಕರವಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳಲ್ಲೂ ಕೂಡ ಎಲ್ಲರಂತೆ ವಿದ್ಯಾವಂತರಾಗಿ ಅವರು ಕೂಡ ಅವ್ರ ಕಾನೂನಿನಲ್ಲಿ ತಾಕಂತ ಹಾರೈಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನೋಡಿರ್ಬೋದು, ನೋಡಿಯೇ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಲತಾ ಮೇಡಮ್ ಅವರು ಯತ್ನಾಂದು ಈ ಕೋರ್ಟ್ ಬಂದು ಕೃಷಿ ತರಬೇತಿ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಮಾಮೂಲಿ ನನ್ನ ವಾಯ್ಸಲ್ಲಿ ಕೊಟ್ಟು ಅಪ್ಲೋಡ್ ಮಾಡಿದ್ರೆ ಇವತ್ತು ನಾನು ನೋಡಿದೆ, ಚೆಕ್ ಮಾಡಿದೆ, ಇಷ್ಟು ಜನ ನೋಡಿರ್ಬೋದು. 49,800 ನೋಡಿದೆ. ಅದು ನೋಡಿ ಎಷ್ಟು ಜನ ಬಂದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗಿದೆ. ನಾನು ಫೋಟೋ ಖುಷಿಯಾಗಿದೆ. ರೀಚ್ ಆಗೋದಲ್ಲ, ನೀವು ಬಂದಿದ್ದೀರಿ ತರಬೇತಿ ಕೊಟ್ಟು ನೀವು ಯಶಸ್ವಿಯಾಗಿದೆ. ನಾನು ಯಶಸ್ವಿಯಾದರೆ 100% ಅವರು ತರಬೇತಿಗೆ ಸುಮಾರು ಜನ ಹೋಗ್ತಾ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತರಬೇತಿ ಮಾಡ್ತಾರೆ, ಏನು ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ತುಂಬ ಅದ್ಭುತವಾಗಿ ಭಾಷಣ ಮಾಡಬೇಕು. ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ಅದೇ ಅವರ ಟೀಚಿಂಗ್ಗೆ ಅವ್ರದ್ದು ಅಲ್ಲ ಸರ್, ಅದು ಟೀಚಿಂಗ್ ಮಕ್ಕಳಿಗೆ ಯಾವ ಥರ ನಿಮಗೆ ತರಬೇತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಕೊಡ್ತು. ನಾವು ಅಷ್ಟೇ, ನಾವು ಸಿನಿಮಾದಲ್ಲಿ ಇವತ್ತು ಸೀರಿಯಲ್ನಲ್ಲಿ ಮತ್ತು ಡ್ರಾಮಾದಲ್ಲಿ ಮಾಡಿದ್ರೆ ತರಬೇತಿ ಇಲ್ಲದೇ ಬೆಳೆಯೋಕ್ಕಾಗಲ್ಲ. ತರಬೇತಿ ಪ್ರತಿಯೊಂದು ವಿಷಯಕ್ಕೂ ತರಬೇತಿ. ಹಾಗಾಗಿ ಉತ್ತಮವಾದ ತರಬೇತಿ ತಗೊಂಡು ಅದೇನರಿಗೆ ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಯಾವುದೇ ತರಬೇತಿ ಉತ್ತಮ ರೀತಿ ಆದರೆ ಒಂದು ಮೇನ್ ನಮ್ಮ ಸಿನಿಮಾದಲ್ಲಿ ಹೇಳ್ತಾರೆ, ನಮ್ಮ ರತ್ನಜ ಸರ್ ಒಂದು ಮಾತು ಹೇಳ್ತಾರೆ. ನನಗೆ ನೆನಪಿಗೆ ಶೂಟಿಂಗ್ ಮಾಡಿರ್ತಾರೆ, ನಾವು ಸ್ವಲ್ಪ ಲೇಟಾಗಿ ನೋಡಿ, ನೀವು ಕಲಾವಿದರಾಗಿ ಬೆಳಿಬೇಕು ಅಂತಂದರೆ ಕಮಿಟ್ಮೆಂಟ್ ಮುಖ್ಯ. ಒಂದು ಸಾರಿ ಕಮಿಟ್ ಆಯಿತು ಅಂದರೆ 7 ಗಂಟೆಗೆ ನೀವು ಬರ್ತೀರಿ ಅಂತ 7 ಗಂಟೆಗೆ ಅಲ್ಲಿ ಇರಬೇಕ್ರಿ. 8 ಗಂಟೆ ಎಲ್ಲ 10 ಗಂಟೆ ರಾತ್ರಿ ಶೂಟಿಂಗ್ ಆಗಲಿ, ನೀವು 7 ಗಂಟೆ ಬೆಳಿಗ್ಗೆ ಇರಬೇಕು ಅಷ್ಟೇ. ಅಂತ ಕಮಿಟ್ಮೆಂಟ್. ನೀವು ಅಷ್ಟೇ ಕ್ಲಾಸ್ಗೆ 8 ಗಂಟೆಗೆ ಬರೋದು ಎಷ್ಟು ಸುಖ 8 ಗಂಟೆಗೆ ಅಟೆಂಡ್ ಆಗಿ. ಆದರೆ ನಿಮ್ಮ ಟೈಮ್ ಸೆನ್ಸ್ ಕರೆಕ್ಟಾಗಿತ್ತು ಅಂದರೆ ತರಬೇತಿನೂ ಚೆನ್ನಾಗಿರುತ್ತೆ. ಅಷ್ಟು ಹೇಳಿ ಇದು ಮಾಡ್ತೀನಿ. ನಾನು ಮುಂದಿನ ಚಿತ್ರ ಸುಮಾರು ಬರ್ತಾಯಿದೆ. ಈಗ ಕೃಷ್ಣವಂಶಿ ಅಂತ ಒಂದು ಸಿನಿಮಾ ಸೀರಿಯಲ್ ಮಾಡ್ತಾಯಿದ್ದೀನಿ, ಅದು ನೋಡಿ
ಮೊನ್ನೆ ನಂದಗೋಕುಲದಲ್ಲಿ ಈಗ ನನ್ನ ಮಗಳು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲ, ಆ ಸೀನ್ ನಡೆದಿದೆ. ಮುಂದಕ್ಕೆ ಅವರೆಲ್ಲ ಸೂರ್ಯಕಾಂತ್ ಅವ್ರ ಫ್ಯಾಮಿಲಿ ನನ್ನ ಮನೆಗೆ ಬರ್ತಾರೆ, ಆ ಸೀನ್ ನಡೀತಾ ಇದೆ ಅಂತ. ಹಾಗಾಗಿ ನಾನು ಸುಮಾರು 65 ಸಿನಿಮಾಗಳು ಮಾಡಿದ್ದೀನಿ, ಒಂದು 7 ಸೀರಿಯಲ್ ಮಾಡಿದ್ದೀನಿ, 40 ವರ್ಷ ವಾರಿಸ್ ವಿನ್ನರ್ಸಲ್ಲಿ ಕೆಲಸ ಮಾಡಿದ್ದೀನಿ. ಒಂದೇ ಒಂದು LOP ಆಗಿಲ್ಲ. ಚಿನ್ನದ ಉಗ್ರ ಹಾಕೊಂಡು 2 ಲಕ್ಷ ಬಾಂಡ್ ಕೊಟ್ಟು ನಮ್ಗೆ ಕಳಿಸಿದ್ದಾರೆ ವಾರಿಸ್ ವಿನ್ನರ್ಸಲ್ಲಿ. ಹಾಗಾಗಿ ಒಂದು ಸಿನ್ಸಿಯಾರಿಟಿ, ಒಂದು ಲೆಕ್ಕಾಚಾರದಲ್ಲಿ ನಾವು ಕೆಲಸ ಮಾಡಿದಾಗ ಗೌರವ ಹೆಚ್ಚಾಗುತ್ತೆ ಅಂತ ಎಕ್ಸಾಂಪಲ್. ಒಂದು 40 ವರ್ಷದಲ್ಲೇ ಒಂದು LOP ಆಗಿಲ್ಲ. 65 ಸಿನಿಮಾ ಮಾಡಿದ್ದೀನಿ, 500 ನಾಟಕ ಮಾಡಿದ್ದೀನಿ, ಹಲವಾರು ಪ್ರಶಸ್ತಿಗಳು ಬರ್ತೀನಿ, ಮದುವೆ ಮುಂಜಿ ಹಬ್ಬ ಹುಣ್ಣಿಮೆಗಳು ಮಾಡಿ ಒಂದೇ ಒಂದು LOP ಆಗಿದ್ದಾನೆ ಕೆಲಸ ಮಾಡಿದ್ರಿಂದ ಎಷ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಪ್ರತಿಯೊಬ್ಬರು ಪ್ಲ್ಯಾನ್ ಇದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ಬಂಗಾರ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಏನು ತರಬೇತಿಗೆ ಬಂದಿರೋ ಉತ್ತಮವಾಗಿ ತರಬೇತಿ ತಗೊಂಡು ನಿಮ್ಮ ಜೀವನವನ್ನು ನೀವೇ ಕಟ್ಕೋಬೇಕು ಅಂತ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.